ನಮಸ್ತೆ ಫ್ರೆಂಡ್ಸ್, ನೀವು ಯೂಟ್ಯೂಬ್ ವಿಡಿಯೋ ನೋಡ್ತಿರುವಾಗ ಆಟೋಮೆಟಿಕ್ಕಾಗಿ ಲಾಕ್ ಬಟನ್ ಪ್ರೆಸ್ ಆಗಿ ಯೂಟ್ಯೂಬ್ ವಿಡಿಯೋ ಕ್ಲೋಸ್ ಆಗುತ್ತೆ. ಮತ್ತು ಆ ಯೂಟ್ಯೂಬ್ ವಿಡಿಯೋ ಬೇಕೆಂದರೆ ನಿಮಗೆ ನೋಡಲಿಕ್ಕೆ ಸಿಗಲ್ಲ. ಮತ್ತು ಆ ಯೂಟ್ಯೂಬ್ ವಿಡಿಯೋ ನಿಮಗೆ ನೋಡಬೇಕಂದ್ರೆ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಅದು ಯಾವ ಸೆಟ್ಟಿಂಗ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ಯೂಟ್ಯೂಬನ್ನು ಆನ್ ಮಾಡ್ಕೊಳ್ತೇನೆ. ಇವಾಗ ಒಂದು ವೀಡಿಯೋನ ಪ್ಲೇ ಮಾಡ್ತೇನೆ, ನೋಡ್ಬೋದು. ಇದನ್ನು ಡೈರೆಕ್ಟಾಗಿ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದುಬಿಟ್ಟು ಸ್ಕ್ರಾಲ್ ಡೌನ್ ಮಾಡ್ತೇನೆ. ಸ್ಕ್ರಾಲ್ ಡೌನ್ ಮಾಡಿ ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ತೇನೆ. ನಂತರ ಒಂದು ಲಾಕ್ ಬಟನನ್ನು ಪ್ರೆಸ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಲಾಕ್ ಬಟನನ್ನು ಪ್ರೆಸ್ ಮಾಡಿ ಓಪನ್ ಮಾಡಿದ್ದೇನೆ. ಓಪನ್ ಮಾಡಿದ ನಂತರ ಮತ್ತೆ ಯೂಟ್ಯೂಬನ್ನು ಆನ್ ಮಾಡ್ಕೊಳ್ತೇನೆ. ಯೂಟ್ಯೂಬನ್ನು ಆನ್ ಮಾಡಿದರೂ ಸಹ ಇದೇ ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಈ ಥರ ಪ್ಲೇ ಆಗಬೇಕಂದ್ರೆ ಯಾವ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಬೇಕಂತ ತೋರಿಸ್ತೇನೆ. ಇವಾಗ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಟೂಲ್ ಬಾಕ್ಸ್ ಅಂತ ಟೈಪ್ ಮಾಡಿ. ನೋಡಿ, ಇವಾಗ ವಿಡಿಯೋ ಟೂಲ್ ಬಾಕ್ಸ್ ಅಂತ ಮೇಲ್ಗಡೆ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಟೂಲ್ ಬಾಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ಪೆಷಲ್ ಎಫೆಕ್ಟ್ಸ್ ಆ್ಯಂಡ್ ಫೀಚರ್ಸ್ ಫಾರ್ ವಿಡಿಯೋ ಪ್ಲೇಬ್ಯಾಕ್ ಅಂತ ಇದೆ. ಅಂದರೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿಯೂ ಸಹ ವಿಡಿಯೋ ಪ್ಲೇ ಆಗಬೇಕಾದ್ರೆ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸೆಟ್ಟಿಂಗನ್ನು ಆನ್ ಮಾಡಿಕೊಂಡ್ರೆ ನೀವು ಎಷ್ಟೇ ಬಾರಿ ಸ್ಕ್ರಾಲ್ ಡೌನ್ ಮಾಡಿ ಮತ್ತು ಬ್ಯಾಕ್ ಬಂದರೂ ಸಹ ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬ್ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಈ ಸೆಟ್ಟಿಂಗ್ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.